ನಮಸ್ಕಾರ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕ್ಲಾಸ್ 11 ಜಾಗ್ರಫಿ NCERT ಏನು ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಅದರದ್ದು ಪಾರ್ಟ್ 1 ಆಗಿದೆ ಇವಾಗಲೇ. ಇದು ಪಾರ್ಟ್ 2. ಸೊ ಕೆಲವು ಸ್ಟೂಡೆಂಟ್ಸಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಏನು ಅಂತಂದರೆ ಇದರಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ. ನಾವು ಜಾಗ್ರಫಿ NCERT ಮಾಡ್ತಾಯಿದ್ದೀವಿ. NCERTನ ಡೈರೆಕ್ಟಾಗಿ ಓದೋದಕ್ಕಿಂತ MCQs ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಈ MCQs ಹೆಂಗೆ ಅಂತಂದರೆ ಡೈರೆಕ್ಟಾಗಿ ನಾವೇ NCERTನ ಓದ್ತಾ ಅದ್ರ ಒಳಗಡೆಯಿಂದ ಕ್ವೆಶನ್ಸ್ನ ನಾವೇ ಮಾಡ್ತಾಯಿದ್ದೀವಿ. ಆ ಕ್ವೆಶನ್ಸ್ಗೆ ಆನ್ಸರ್ ಹುಡ್ಕೊಂಡು ಅದನ್ನು ಎಕ್ಸ್ಪ್ಲನೇಷನ್ ನಾವು ನೋಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಆ ಚಾಪ್ಟರ್ ನಮಗೆ ಇನ್ನೂ ಅರ್ಥ ಆಗ್ತಾ ಇರುತ್ತೆ. ಸೊ ಇವಾಗ ಮಾಡ್ತಾ ಇರೋವಂಥದ್ದು ನಾವು ಚಾಪ್ಟರ್ 1 ಅಂತ. ಚಾಪ್ಟರ್ 1 ಈ ಪಾರ್ಟಲ್ಲಿ ಚಾಪ್ಟರ್ 1 ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾರ್ಟಿಂದ ನಮಗೆ ಚಾಪ್ಟರ್ 2 ಸ್ಟಾರ್ಟ್ ಆಗಿರುತ್ತೆ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಸುಮಾರು ಸ್ಟೂಡೆಂಟ್ಸು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ. ಫಸ್ಟ್ ಕ್ವೆಶನು, ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್, ಅರ್ತಿಂದು ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ಮೂನು ಅರ್ತಿಂದು ಓನ್ಲಿ ನ್ಯಾಚುರಲ್ ಸ್ಯಾಟಲೈಟು. ನೋಡಿ, ತುಂಬ ಈಸಿ ಕ್ವೆಶನ್ ಇದು, ಬಟ್ ಯೂಶ್ವಲಾಗಿ ರಿಪೀಟ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿರೋವಂಥದ್ದು. ಇನ್ನೊಂದು, ನಾವು ಮೂನಿನ ಫಾರ್ಮೇಷನ್ನ ಕೂಡ ತಿಳ್ಕೊಂಡಿರಬೇಕು. ಮೂನು ಇವಾಗ ಪ್ರೆಸೆಂಟ್ ಮೂನ್ ಏನಿದೆಯಲ್ಲ ಅದು ಯಾವ ರೀತಿಯಲ್ಲಿ ಬಂತು ಅಂತಲೂ ಕೂಡ ನಾವು ತಿಳ್ಕೊಂಡಿರಬೇಕು. ಇದಕ್ಕೆ ಒಂದು ಥಿಯರಿ ಕೊಟ್ಟಿದ್ದರು. ಸೊ ಥಿಯರಿ ಯಾರು ಕೊಟ್ಟಿದ್ರು ಅಂತಂದರೆ ಅವ್ರ ಹೆಸರು ಬಂದ್ಬಿಟ್ಟು ಜಾರ್ಜ್ ಡಾರ್ವಿನ್ ಅಂತ. ಅವ್ರ ಹೆಸರು ಜಾರ್ಜ್ ಡಾರ್ವಿನ್. ಈ ಹೆಸರು ನೆನ್ಪಿಟ್ಕೊಂಡಿರಿ. ಜಾರ್ಜ್ ಡಾರ್ವಿನ್ ಯಾವುದಕ್ಕೆ ರಿಲೇಟೆಡು ಅಂತಂದರೆ ಮೂನಿನ ಫಾರ್ಮೇಷನ್ ಥಿಯರಿ ಕೊಟ್ಟಿರೋವಂಥದ್ದು. ಯಾವಾಗ 1838ಅಲ್ಲಿ ಕೊಟ್ಟಿದ್ರು. ಸೊ ಇವ್ರೇನು ಹೇಳಿದ್ರು ಅಂತಂದರೆ ಇವಾಗಿರುವಂಥ ಮೂನ್ ಇದೆಯಲ್ಲ ಇದು ಅರ್ತಿಂದೇ ಪಾರ್ಟ್ ಆಗಿತ್ತು. ಸೊ ಇದು ಅರ್ತಿಂದೇ ಪಾರ್ಟ್ ಆಗಿತ್ತು. ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿಬಿಟ್ಟು ಮೂನು ಸಪ್ರೇಟ್ ಆಯಿತು ಅರ್ತಿಂದ. ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಜಾಯಿಂಟ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಅಥವಾ ಬಿಗ್ ಸ್ಪ್ಲ್ಯಾಟ್, ದ ಬಿಗ್ ಸ್ಪ್ಲ್ಯಾಟ್ ಅಂತಲೂ ಕೂಡ ಕರಿತೀವಿ. ಜಾಯಿಂಟ್ ಇಂಪ್ಯಾಕ್ಟು, ದ ಬಿಗ್ ಸ್ಪ್ಲ್ಯಾಟು ಯಾವುದಕ್ಕೆ ರಿಲೇಟ್ ಆಗಿರೋವಂಥದ್ದು ಅಂತಂದರೆ ಮೂನಿನ ಫಾರ್ಮೇಷನ್ಗೆ ರಿಲೇಟ್ ಆಗಿರೋವಂಥದ್ದು. ಸೊ ಈ ಇಮೇಜಲ್ಲೂ ಕೂಡ ನಿಮಗೆ ಕಾಣ್ತಾ ಇರುತ್ತೆ ನೋಡಿ. ಸೊ ಅರ್ತ್ಗೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿತ್ತು. ಇಂಪ್ಯಾಕ್ಟ್ ಆದಮೇಲೆ ಅದ್ರ ಪಾರ್ಟು ಡಿವೈಡ್ ಆಗಿಬಿಟ್ಟು ಹೊರಗಡೆ ಬಂದು ಈ ಥರ ನಮಗೆ ಮೂನ್ ಆಯಿತು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಅರ್ತಿನ ಒಂದು ಪಾರ್ಟಿಂದ ಮೂನ್ ಆಗಿದೆ ಅಂತಂದರೆ ಆ ಪಾರ್ಟ್ ಇವಾಗ ಏನಾಗಿದೆ, ಆ ಪಾರ್ಟಲ್ಲೇ ಇರುವಂಥದ್ದು ನಮಗೆ ಪೆಸಿಫಿಕ್ ಓಷನ್ನು. ಆ ಪಾರ್ಟಲ್ಲೇ ನಮಗೆ ಪೆಸಿಫಿಕ್ ಓಷನ್ ಇರುವಂಥದ್ದು ಅಂತ ಹೇಳ್ಬಿಟ್ಟು ಇವರು ಹೇಳಿದರು. ಸೊ ಇಷ್ಟನ್ನು ನೆನ್ಪಿಟ್ಕೊಂಡಿರಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದ್ರ ಬಗ್ಗೆ ಅಂತಂದರೆ ಇದು ಮೂನಿನ ಫಾರ್ಮೇಷನ್ ಬಗ್ಗೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನು ಅಟ್ಮಾಸ್ಫಿಯರಿಂದು ಎವಲ್ಯೂಷನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅಟ್ಮಾಸ್ಫಿಯರಿಂದು ಎವಲ್ಯೂಷನ್ ಬಗ್ಗೆ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಅರೇಂಜ್ ಮಾಡಬೇಕು ಕರೆಕ್ಟಾಗಿ, ಯಾವುದು ಫಸ್ಟು, ಯಾವುದು ಸೆಕೆಂಡ್, ಯಾವುದು ಥರ್ಡು ಅಂತ. ಸೊ ಫಸ್ಟು ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರ್ ಅಂತೆ, ಲಾಸ್ ಆಫ್ ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರು, ಅದಾದಮೇಲೆ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸು, ನೆಕ್ಸ್ಟು ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್ ಡ್ಯೂ ಟು ಹಾಟ್ ಇಂಟೀರಿಯರ್ ಆಫ್ ದ ಅರ್ತ್ ಅಂತ. ಸೊ ಇದಕ್ಕೆ ನಾವು ಆನ್ಸರ್ ನೋಡ್ಕೋಬೇಕು ಅಂತಂದರೆ D 1, 3 ಹಾಗೂ 2. ಫೋಟೋಸಿಂಥಸಿಸ್ ಲಾಸ್ಟಲ್ಲಿ ಬಂದಿರೋವಂಥದ್ದು. ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಂಡಿರಿ. ಫಸ್ಟ್ ಸ್ಟೇಜಲ್ಲಿ ನಾವೇನಾದ್ರು ಅಟ್ಮಾಸ್ಫಿಯರ್ ನಾವು ನೋಡ್ಕೋಬೇಕು ಅಂತಂದರೆ ಇದೆ ನೋಡಿ, ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರು. ಸೊ ಆ ಟೈಮಲ್ಲಿ ನಮಗೆ ಗ್ಯಾಸಸ್ಸು ಇವ್ಯಾಪ್ರೇಟ್ ಆಗ್ತಾ ಹೋಗ್ತಾಯಿತ್ತು. ಆ ಟೈಮಲ್ಲಿ ನೋಡಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೈಟ್ರೋಜನ್ ಇದೆ, ಅದಾದಮೇಲೆ ನೀರಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಇವಾಗಿರೋಂಥ ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ನು ಜಾಸ್ತಿ ಬಂತು. ಸೊ ಅವಾಗಿನ ಕಂಪೇರ್ ಮಾಡಿದ್ರೆ ಇವಾಗ ಆಕ್ಸಿಜನ್ ಜಾಸ್ತಿ ಆಗೋಯಿತು. ಸೊ ಆಕ್ಸಿಜನ್ನು ಮತ್ತು ಅಟ್ಮಾಸ್ಫಿಯರೆಲ್ಲ ಇರೋದ್ರಿಂದ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಇರೋದ್ರಿಂದ ಫೋಟೋಸಿಂಥಸಿಸ್ ಕೂಡ ಸ್ಟಾರ್ಟ್ ಆಗೋಯಿತು. ಸೊ ಫೋಟೋಸಿಂಥಸಿಸಿಂದ ನಮಗೆ ನೆಕ್ಸ್ಟು ಎಕ್ಸ್ಪ್ಯಾನ್ಷನು ಕೂಡ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದೊಂದು ಎವಲ್ಯೂಷನ್, ನಿಮಗೆ ಅಟ್ಮಾಸ್ಫಿಯರಿಂದು ಎವಲ್ಯೂಷನ್ನು. ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರ್ ಬಂದಿತ್ತು, ಅದಾದಮೇಲೆ ಇವಾಗಿರುವಂಥದ್ದು ಆಕ್ಸಿಜನ್ ಫಾರ್ಮ್ಯಾಟ್ ಎಲ್ಲ ಏನಿತ್ತಲ್ಲ ಅವೆಲ್ಲದೂ ಕೂಡ ಫಾರ್ಮೇಷನ್ ಆಯಿತು. ಅದಾದಮೇಲೆ ಪ್ರಾಸೆಸ್ಸು ಸಿಂಥಸಿಸು ಯಾವುದ್ರದ್ದು ಅಂತಂದರೆ ಫೋಟೋಸಿಂಥಸಿಸಿನ ಪ್ರಾಸೆಸ್ಸು ಕೂಡ ಸ್ಟಾರ್ಟ್ ಆಯಿತು ಅಂತ. ನೆಕ್ಸ್ಟ್ ಕ್ವೆಶನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಿಗರ್ಡ್ ರೆಪ್ರೆಸೆಂಟ್ ದ ಏಜ್ ಆಫ್ ದ ಅರ್ತ್. ಫಿಗರ್ಸ್ ರೆಪ್ರೆಸೆಂಟ್ಸ್ ದ ಏಜ್ ಆಫ್ ದ ಅರ್ತ್. ಏಜ್ ಆಫ್ ದ ಅರ್ತ್ ಯಾವುದು ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಕೇಳಿದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು B 4.6 ಬಿಲಿಯನ್ ಇಯರ್ಸು. ಸೊ ಇದನ್ನು ನಾವು ಪ್ರೀವಿಯಸ್ ವೀಡಿಯೋಲ್ಲೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಈ ಕ್ವೆಶನ್ಸ್ ಎಲ್ಲ NCERTಯಲ್ಲಿ ಲಾಸ್ಟಲ್ಲಿ ಎಕ್ಸಸೈಸಲ್ಲೇ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು 4.6 ಬಿಲಿಯನ್ ಇಯರ್ಸ್. ಸೊ ಇದನ್ನು ನೆನ್ಪಿಟ್ಕೊಂಡಿರಿ, ಬಿಲಿಯನ್ ಇಯರ್ಸ್ ಅಂತ. ಇದರಲ್ಲೇ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಯಾಕಂತಂದರೆ ಮಿಲಿಯನ್ನು, ಟ್ರಿಲಿಯನ್ ಅಂತೆಲ್ಲ ಕೊಟ್ಟಿರ್ತಾರಲ್ಲ. ಇರೋವಂಥದ್ದು ಯಾವುದು ಅಂತಂದರೆ ಬಿಲಿಯನ್ ಇಯರ್ಸ್.
ನೆಕ್ಸ್ಟ್ ಕ್ವೆಶನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಲಾಂಗೆಸ್ಟ್ ಡ್ಯೂರೇಷನ್, ಯಾವುದಕ್ಕೆ ಜಾಸ್ತಿ ಡ್ಯೂರೇಷನ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇಯಾನ್ಸು, ಇರಾ, ಪೀರಿಯಡು, ಎಪೋಕ್. ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಇಯಾನ್ಸ್ ಅಂತ. ಸೊ NCERTಯಲ್ಲಿ ಒಂದು ದೊಡ್ಡ ಟೇಬಲ್ ಕೊಟ್ಟಿದ್ದರು. ಅದರಲ್ಲಿ ಬೇರೆ ಬೇರೆ ಇರಾದು ಅಥವಾ ಬೇರೆ ಬೇರೆ ಡ್ಯೂರೇಷನಿಂದು ಟೈಮಿಂಗ್ಸ್ನೆಲ್ಲ ಮೆನ್ಷನ್ ಮಾಡ್ಕೊಂಡಿದ್ರು. ಅದರಲ್ಲಿ ಜಾಸ್ತಿ ಇರೋವಂಥದ್ದು ಡ್ಯೂರೇಷನ್ ಅಂತಂದರೆ ಇಯಾನಿಂದು. ಸೊ ಇಯಾನಿಂದು ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು 1.5 ಬಿಲಿಯನ್ನಿಂದ 2 ಬಿಲಿಯನ್ ಇಯರ್ಸು, 1.5 ಬಿಲಿಯನ್ ಇಯರ್ಸಿಂದ 2 ಬಿಲಿಯನ್ ಇಯರ್ಸ್ವರೆಗೂ ಒಂದು ಇಯಾನ್ ಅಂತ ಕರಿತೀವಿ ನಾವು, ಒಂದು ಇಯಾನು. ಅದೇ ನಾವು ಒಂದು ಇರಾ ಅಂತಂದರೆ ಎಷ್ಟಾಗುತ್ತೆ, 300ರಿಂದ 150 ಮಿಲಿಯನ್ ಇಯರ್ಸು ಆಯಿತಾ. ಸೊ ಇದು ಮಿಲಿಯನ್ಸಲ್ಲಿದೆ, ಇದು ಬಿಲಿಯನ್ಸಲ್ಲಿದೆ, ಆ ಥರ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರೆ ಇದನ್ನು 250ರಿಂದ ಇದನ್ನು ಆಲ್ಮೋಸ್ಟ್ ಒಂದು 250ರಿಂದ ಒಂದು 20 ಮಿಲಿಯನ್ ಇಯರ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ನೆಕ್ಸ್ಟು ಅದೇ ನಾವು ಒಂದು ಇಪೋಕ್ ಅಂತ ಅಂದರೆ ಇದು ಎಲ್ಲದಕ್ಕಿಂತ ಚಿಕ್ಕದಾಗಿರುವಂಥದ್ದು. ಒಂದು ಇಪೋಕ್ ಅಂತ ಇದ್ದರೆ ಇದು 2.5 ಮಿಲಿಯನ್ ಇಯರ್ಸ್ಗಿನ್ನ ಕಮ್ಮಿ, 2.5 ಮಿಲಿಯನ್ ಇಯರ್ಸ್ಗಿನ್ನ ಕಮ್ಮಿ. ಸೊ ಈ ಥರ ನೆನ್ಪಿಟ್ಕೊಂಡಿರಿ. ಎಲ್ಲದಕ್ಕಿಂತ ಜಾಸ್ತಿ ಇರುವಂಥದ್ದು ಇಯಾನ್ಸಿಗೆ. ನೆಕ್ಸ್ಟ್ ಕ್ವೆಶನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಲೇಟೆಡ್ ಟು ದ ಫಾರ್ಮೇಷನ್ ಆರ್ ಮಾಡಿಫಿಕೇಷನ್ ಆಫ್ ದ ಪ್ರೆಸೆಂಟ್ ಅಟ್ಮಾಸ್ಫಿಯರ್. ಇವಾಗ ಆಗಿರೋಂಥ ಅಟ್ಮಾಸ್ಫಿಯರಲ್ಲಿ ಕೆಳಗಡೆ ಕೊಟ್ಟಿರೋಂಥದ್ರಲ್ಲಿ ಯಾವ ಪ್ರೊಸೆಸ್ಸು ಇನ್ವಾಲ್ವೇ ಆಗಿಲ್ಲ. ನೋಡಿ, ಸೋಲಾರ್ ವಿಂಡ್ಸ್ ಬಗ್ಗೆ ನಾವು ಪ್ರೀವಿಯಸ್ ವೀಡಿಯೋಲಿ ನೋಡ್ಕೊಂಡಿದ್ದೀವಿ. ಎಷ್ಟು ಪ್ಲಾನೆಟ್ಸ್ ಬಗ್ಗೆ ನೋಡ್ಕೊಂಡಿದ್ದೀವಲ್ಲ, ಆವಾಗ ಸೋಲಾರ್ ವಿಂಡ್ಸ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಡಿ ಗ್ಯಾಸಿಂಗು ಕೂಡ ಅದರಲ್ಲೇ ನೋಡ್ಕೊಂಡಿದ್ದೀವಿ, ಗ್ಯಾಸಸ್ಗಳು ಹೋಗುವಂಥದ್ದು. ಅದಾದಮೇಲೆ ಫೋಟೋಸಿಂಥಸಿಸು ಕೂಡ ನಮ್ಗೆ ಗೊತ್ತು. ಬಟ್ ಡಿಫ್ರೆನ್ಸಿಯೇಷನ್ ನಾವು ನೋಡ್ಕೊಂಡಿಲ್ಲ. ಫೋಟೋಸಿಂಥಸಿಸ್ ಇವಾಗಲೇ ಪ್ರೀವಿಯಸ್ ಕ್ವೆಶನಲ್ಲಿ ನೋಡ್ಕೊಂಡಿದ್ವಿ, ಬಟ್ ಡಿಫ್ರೆನ್ಸಿಯೇಷನ್ ನಾವು ನೋಡ್ಕೊಂಡಿಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಚಾಪ್ಟರ್ 1ನಲ್ಲಿ ನಮಗೆ ಅರ್ತಿನ ಫಾರ್ಮೇಷನು, ಯೂನಿವರ್ಸಿನ ಫಾರ್ಮೇಷನು, ಮೂನಿನ ಫಾರ್ಮೇಷನು, ಅಟ್ಮಾಸ್ಫಿಯರಿಂದು ಎವಲ್ಯೂಷನ್ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿದ್ರು. ಪ್ಲಾನೆಟ್ಸ್ ಬಗ್ಗೆ ಇದೆಲ್ಲದೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಪ್ರೀವಿಯಸ್ ವೀಡಿಯೋ ಈ ವಿಡಿಯೋ ನೋಡ್ಕೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಆಮೇಲೆ ನೀವು ಬೇಕು ಅಂತಂದರೆ NCERT ಒಂದ್ಸರಿ ರಿವಿಷನ್ ಮಾಡ್ಕೊಂಡಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಉಳ್ಕೊಂಡಿರುತ್ತಿದ್ದು. ನಿಮಗೊಂದು ಕ್ವೆಶನ್ ಇದೆ, ಇದಕ್ಕಂತೂ ಆನ್ಸರ್ ಮಾಡಿ. ತುಂಬ ಸಿಂಪಲ್ ಕ್ವೆಶನ್, ಅಟ್ಲೀಸ್ಟ್ ಇದಕ್ಕೆ ಆನ್ಸರ್ ಗೊತ್ತಿರಲೇಬೇಕು. ಎಷ್ಟು ಪ್ಲಾನೆಟ್ಸ್ ಇದ್ದಾವೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಅಂತ ಕೇಳ್ತಾ ಇದೆ. ಆನ್ಸರ್ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದೇನು ಮರೆಯೋಕ್ಕೆ ಹೋಗ್ಬೇಡಿ, ಫ್ರೀ ಆಗಿರುತ್ತೆ ಅದಕ್ಕೆ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.